ಹಣ್ಯಾಗ್ ವಿಭೂತಿ, ಕೊರಳಾಗ್ ರುದ್ರಾಕ್ಷಿ ಮತ್ತ ಪಾದುಕೆ ಧರಿಸಿದಂತಹ ಪಕೀಸ್ವಾಮಿ ಜಗತ್ಗೆಲ್ಲ ದ್ವೇಷ ಬಿಡು ಪ್ರೀತಿ ನೀಡು ಅಂತ ಹೇಳಿ ಸಾರಿದ ಮಹಾನ್ ಧೀಮಂತ ವ್ಯಕ್ತಿ. ಅಂತ ಪಕೀಸ್ವಾಮಿ ಮಠಾನ ನೋಡಾಕ ಇವತ್ ನಾವು ಬಂದೀವಿ ಶಿರಟ್ಟಿಗೆ. ಗದಗ್ ಜಿಲ್ಲೆ ಶಿರಟ್ಟಿ ತಾಲೂಕಿನೊಳಗ ಈ ಪವಿತ್ರವಾದ ಮಠ ನಮಗ ನೋಡಾಕ್ ಸಿಗ್ತೈತಿ. ಗದಗಿಂದ ಕೇವಲ 27ರಿಂದ 28 ಕಿಲೋಮೀಟರ್ ದೂರ ಅಷ್ಟೇ ಕ್ರಮಿಸ್ಬೇಕಾಗಿರ್ತೈತಿ. ಬರ್ರಿ ಮಠದ ಇತಿಹಾಸ ತಿಳ್ಕೊಂಡು ಬರೋಣ. 16ನೇ ಶತಮಾನದಾಗ ಫಕೀರೇಶ್ವರರು ವೀರಶೈವ ಕುಟುಂಬದೊಳಗ ಅಂದ್ರ ವಿಜಯಪುರದಾಗ ಜನಿಸ್ತಾರ. ಇವ್ರ ತಂದೆ ಬಂದು ಶಿವಯ್ಯ, ತಾಯಿ ಗೌರಮ್ಮ. ಫಕೀರೇಶ್ವರರ ಮೊದಲ ಹೆಸರು ಚನ್ನವೀರ ಅನ್ನೋದಾಗಿತ್ತು. ಮಕ್ಕಳಿಲ್ಲದ ಶಿವಯ್ಯ ಹಾಗೂ ಗೌರವ್ವ ದಂಪತಿಗಳು ವಿಜಯಪುರದ ಪ್ರಸಿದ್ಧ ಮುಸ್ಲಿಂ ಗುರುವಾದಂತಹ ಖಾಜಾ ಅಮೀನುದ್ದೀನ್ ಅವರ ಆಶೀರ್ವಾದದೊಂದಿಗೆ 4 ಗಂಡು ಮಕ್ಕಳನ್ನ ಪಡಿತಾರ. ಅದ್ರೊಳಗ ಜನಿಸಿದಂತಹ ಮೊದಲನೇ ಗಂಡು ಮಗುವೆ ಚನ್ನವೀರರಾಗಿರ್ತಾರ. ಗುರುವಾದ ಖಾಜಾ ಅಮೀನುದ್ದೀನ್ರು ಜನಿಸಿದಂತ ಮೊದಲನೇ ಮಗುನ ಅವ್ರಿಗೆ ನೀಡ್ಬೇಕಂತ ತಿಳಿಸಿರ್ತಾರ. ಪುತ್ರ ವ್ಯಾಮೋಹದಿಂದ ಶಿವಯ್ಯ ದಂಪತಿಗಳು ತಮ್ಮ ಕೂಸನ್ನ ನೀಡಾಕ ನಿರಾಕರಿಸೋದ್ರಿಂದ ಒಂದು ದಿನ ಚನ್ನವೀರರಿಗ ವಿಪರೀತವಾದಂತ ಆರೋಗ್ಯ ಸಮಸ್ಯೆ ಎದುರಾಗ್ಬಿಡ್ತತಿ. ಇದನ್ನ ಗಮನಿಸಿದಂತಹ ಶಿವಯ್ಯ ಮತ್ತು ಗೌರಮ್ಮ ದಂಪತಿಗಳು ಅವರ ತಪ್ಪಿನ ಅರಿವಾಗಿ ಅವರ ಮಗುವನ್ನ ಮುಸ್ಲಿಂ ಗುರುಗಳಿಗೆ ನೀಡಲು ಅನುಮತಿಯನ್ನ ಕೊಡ್ತಾರ. ಆಗ ಆ ಚನ್ನವೀರರನ್ನ ಮುಸ್ಲಿಂ ಗುರುಗಳಿಗೆ ವರ್ಗಾವಣೆ ಕೂಡ ಮಾಡ್ತಾರೆ. ತದನಂತರ ಚನ್ನವೀರರಿಗೆ ತತ್ವ ಮತ್ತು ಆಧ್ಯಾತ್ಮದ ಜ್ಞಾನವನ್ನ ಖಾಜಾ ಅಮೀನುದ್ದೀನರವರು ನೀಡ್ತಾ ಆ ಮಗುವನ್ನ ಸಂಪೂರ್ಣವಾಗಿ ಗುಣಮುಖರನ್ನಾಗಿಯೂ ಮಾಡ್ತಾ ಅವರಿಗೆ ಎಲ್ಲಾ ರೀತಿಯಾದಂತಹ ಜ್ಞಾನ ವಿದ್ಯೆಯನ್ನ ದಯಪಾಲಿಸ್ತಾರ. ಈಗೇನ್ ನೋಡಾತೀವಿ, ಇದು ಮಠದ ಎಂಟ್ರೆನ್ಸ್ ಐತಿ. ಒಳಗಡೆ ಬಂದ್ರೆ ನೀವು ಕೆಳಗ್ ಸ್ಟೆಪ್ಸ್ ನೋಡ್ತಿರ್ಬೋದು. ಈ ರೀತಿ ಸ್ಟೆಪ್ಸ್ ಕೆಳಗಡೆ ಇಳ್ಕೋತ ಹೋದ್ವಿ ಅಂದ್ರ ಮೆಟ್ಟಲ್ ಕೆಳಗ ಒಳಗ ಅಜ್ಜನ್ ಗದ್ಗಿ ಸಿಗ್ತೈತಿ. ಅಜ್ಜಾರು ಜೀವಂತ ಸಮಾಧಿಯಾಗಿರೋದ್ರಿಂದ ನಾವು ಕೆಳಗಡೆ ನಡ್ಕೊಂಡು ಬಂದು ದರ್ಶನ ತಗೋಬೇಕಾಕೈತಿ. ಮುಂದುವರೆದು ಖಾಜಾ ಅಮೀನುದ್ದೀನರ ಅವರಿಗೆ ಫಕೀರೇಶ್ವರ ಅಂತ ಹೇಳಿ ನಾಮಕ ಮಾಡ್ತಾರ. ಹಿಂದೂ ಮಠಗಳೊಳಗ ನಾವು ಸ್ವಾಮಿಗಳಿಗೆ ಮರಿ ಸ್ವಾಮಿಗಳು ಅಥವಾ ಸ್ವಾಮಿಗಳು ಅಂತ ಹೇಳಿ ಕರಿತೀವಲ್ಲ, ಹಂಗ ಮುಸಲ್ಮಾನರೊಳಗ ಅವರ ಮುಂದಿನ ಗುರುಗಳಿಗೆ ಏನು ಫಕೀರರು ಅಂತ ಹೇಳಿ ಕರೀತಾರಂತೆ. ಹಾಗಾಗಿ ಅವ್ರಿಗ ಫಕೀರ ಸ್ವಾಮಿಗಳು ಅಂತ ಹೇಳಿ ಹೆಸರನ್ನ ಖಾಜಾ ಅಮೀನುದ್ದೀನರವರೇ ನೀಡ್ತಾರ. ಈಗೇನ್ ನೋಡಾತಿರಲ್ಲ, ಇದ ನೋಡ್ರಿ ಫಕೀರಜ್ಜನ್ ಗದ್ದಿಗೆ. ಅತ್ಯಂತ ವಿಶಾಲವಾದಂತಹ ಗದ್ದುಗೆ ಇದಾಗೈತಿ. ಎಲ್ಲರೂ ಫಕೀರೇಶ್ವರನ ದರ್ಶನ ಪಡೆದು ಪುನೀತರಾಗ್ರಿ. ಶಿರಟ್ಟಿ ಫಕೀರರು ಜೀವಂತ ಸಮಾಧಿಯಾಗಿದ್ದು ಇವರ ಐಕ್ಯ ಸ್ಥಳ ಹಿಂದೂ ಮುಸಲ್ಮಾನರ ಸಾಮರಸ್ಯ ತೋರುವ ಆಲಯವಾಗೈತಿ. ಭಕ್ತರಿಗೆ ತಾನು ಸರ್ಪದ ಮೂಲಕ ದರ್ಶನ ನೀಡೋದಾಗಿ ಫಕೀರರು ತಿಳಿಸ್ಯಾರ. ಬೇಡಿ ಬಂದ ಭಕ್ತರಿಗೆ ಈಗ್ಲೂ ಕೂಡ ಫಕೀರಜ್ಜ ಯಥೇಚ್ಛವಾಗಿ ಆಶೀರ್ವಾದವನ್ನ ನೀಡೇ ನೀಡ್ತಾನ ಅನ್ನೋದು ನಮ್ಮೆಲ್ಲರ ಗಾಢವಾದ ನಂಬಿಕೆ. ಇದೀಗ ಮಠದಲ್ಲಿ 12 ಪೀಠಾಧಿಪತಿಗಳು ಪೀಠಾರೋಹಣ ಮಾಡಿದ್ದು 50 ಶಾಖಾ ಮಠಗಳಿದಾವ. ಮತ್ತೆ ಯಥೇಚ್ಛವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಮಠ ನಡೆಸ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಎಲ್ಲಾ ಜನರಿಗೂ ಕೂಡ ಮಠದಿಂದ ಯಥೇಚ್ಛವಾಗಿ ಅನುಕೂಲಗಳೇ ಆಗ್ಯಾವ ಅಂತ ಹೇಳ್ಬೋದು. ನೀವು ಯಾ ಕಡೆಯಿಂದ ಮಠನ ಗಮನಿಸಿದ್ರೂ ಕೂಡ 2 ರೀತಿ ಕಾಣ್ತದ. ಒಂದು ಮುಸ್ಲಿಂ ಶೈಲಿ ಒಳಗ, ಇನ್ನೊಂದು ಹಿಂದೂ ಶೈಲಿ ಒಳಗ. ಸರ್ಪದಾಗ ದರ್ಶನ ಕೊಡ್ತೀನಿ ಅಂತ ಹೇಳಿ ಶಿರಟ್ಟಿ ಫಕೀರಜ್ಜ ಹೇಳ್ಯಾರ. ಈಗೂ ಕೂಡ ಹಲವಾರು ಭಕ್ತರಿಗೆ ಅವರು ಸರ್ಪದ ಮೂಲಕ ದರ್ಶನನೂ ನೀಡ್ತಾರ. ಅವರನ್ನ ಆದಿಶೇಷನ ಅವತಾರ ಅಂತ ಕೂಡ ಕರೀತಾರ ಜನ ಎಲ್ಲ. ಸಾಕಷ್ಟು ಪವಾಡಗಳು ನಡೆದಾವ. ನಂಬಿದೋರ್ಗೆ ಸದಾ ಶ್ರೀರಕ್ಷೆಯನ್ನ ಒದಗಿಸೋ ದೇವ್ರು ಇವ್ರು. ಶ್ರೀ ಜಗದ್ಗುರು ಫಕೀರೇಶ್ವರರು ಆದಷ್ಟು ಬೇಗ ನಿಮಗೂ ದರ್ಶನ ಭಾಗ್ಯ ನೀಡ್ಲಿ ಅಂತ ಹೇಳಿ ಕೇಳ್ಕೊತೀವಿ. ಇನ್ನ ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಗದ್ಗಿಯಿಂದ ಹಿಂದೆ ಬಂದ್ರ ಅಲ್ಲೇ ಒಂದು ಕಿಂಡಿ ಅಥವಾ ಬಾಗಿಲ್ಗತ್ತೆ ಐತಿ. ಆ ಬಾಗಿಲು ಚಿಕ್ಕದೈತಿ. ಅದ್ರ ಮೂಲಕನ ನೀವು ಹೊರಗೆ ಬರ್ಬೇಕು. ಅದ ಒಂದು ದಾರಿ ಐತಿ. ನಾವು ಅದ್ರಾಗ ಹಾಸಿ ಬಂದಿವಿ. ಹಿಂಗೈತಿ ನೋಡ್ರಿ ಅದ ದಾರಿ.
ಅಜ್ಜಾರ ಸಾಕಷ್ಟು ಪವಾಡಗಳಿಗೆ ಅನೇಕ ಭಕ್ತರು ಸಾಕ್ಷಿಯಾಗ್ಯಾರ. ಈಗಲೂ ಕೂಡ ನಾವು ಸಾಕಷ್ಟು ಪವಾಡಗಳನ್ನ ಶಿರಟ್ಟಿ ಫಕೀರಜ್ಜನ ಮಠದಾಗ ನೋಡ್ಬೋದು. ನಂಬದವರಿಗೆ ಅವ ಯಾವತ್ತೂ ಕೈ ಬಿಡೋದಿಲ್ಲ. ಇನ್ನು ಮಠದೊಳಗ ಪ್ರತಿ ದಿವಸನೂ ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಪ್ರಸಾದ ಕೂಡ ಮಾಡ್ಕೋಬಹುದು ನಾವು. ಪ್ರತಿ ವರ್ಷ ಮೇ ತಿಂಗಳೊಳಗ ಅಜ್ಜಂದ ಜಾತ್ರೆ ದೊಡ್ಡ ಜೋರಾಗಿ ನಡೀತೈತಿ. ಸಾಕಷ್ಟು ಜನ ಭಕ್ತರು ಬಂದು ಜಾತ್ರೆ ಒಳಗ ಭಾಗವಹಿಸಿ ಅಜ್ಜನ ಕೃಪೆಗೆ ಪಾತ್ರರು ಕೂಡ ಆಗ್ತಾರ. ಆಗ್ಲೇ ಹೇಳ್ದಂಗ ಇಲ್ಲಿ ಪ್ರಸಾದದ ವ್ಯವಸ್ಥೆ ಐತಿ ಅಂತ. ಇಲ್ಲಿ ಪ್ರಸಾದ ಸ್ವೀಕರಿಸಿದ್ಮೇಲೆ ನೀವು ತಾಟ್ ಕೂಡ ತೊಳೆದಿಟ್ಟು ಹೋಗ್ಬೇಕು. ಅದೊಂದು ನೀವು ಅಜ್ಜಗ್ ಮಾಡೋ ಸೇವಾ ಅಂತ ತಿಳ್ಕೊರಿ. ದೇಶ ಸಂಚಾರ ಮಾಡಿದಂಥ ಫಕೀರಜ್ಜಾರು ಕಡಿಗೆ ಉಳ್ಕೊಳಾಕ ನೋಡಿದಂಥ ಕ್ಷೇತ್ರನ ಈ ನಮ್ಮ ಶಿರಟ್ಟಿ. ಶಿರಟ್ಟಿ ಒಳಗ ಅವರು ನೆಲೆಸುವಂಥ ಟೈಮ್ ಒಳಗ ಒಂದು ಹುತ್ತ ಮತ್ತು ಬಾವಿ ಕೂಡ ಇತ್ತು ಅಂತ ಹೇಳಿದ್ರು. ಇದ ಬಾವಿ ನೋಡ್ರಿ ಅದ. ಇದ್ರಾಗ ಟಾರ್ಟೈಲ್ಸ್ ಕೂಡ ಅದಾವ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಶಿರಟ್ಟಿ ಮಠ. ಮತ್ತು ಮುಂದಿನ ವಿಡಿಯೋದೊಳಗ ಸಿಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಶಾಕಾಂಬರಿ ಶಂಭೂಕು. ಡು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅವರ್ ಚಾನಲ್.